ಅಮೆರಿಕ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಮುಗಿ ಬೀಳ್ತಾ ಇದೆ ಇರಾನ್. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರೋದು. ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿ ದಾಳಿಯನ್ನ ನಡೆಸಿದೆ ಇರಾನ್. ಇಸ್ರೇಲ್ ಮೇಲೆ 30ಕ್ಕೂ ಹೆಚ್ಚು ಕ್ಷಿಪಣಿಯನ್ನ ಪ್ರಯೋಗಿಸಿದೆ ಇರಾನ್. ಕ್ಷಿಪಣಿ ದಾಳಿಯಿಂದ ಕಟ್ಟಡಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇಸ್ರೇಲ್ನ 10ಕ್ಕೂ ಅಧಿಕ ಸ್ಥಳಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಜನರಿಗೆ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಹೈಫಾ ನಗರದಾದ್ಯಂತ ಮೊಳಗಿದೆ ಸೈರನ್ನ ಸದ್ದು. ಹೈಫಾ, ಟೆಲ್ ಅವೀವ್, ಜೆರುಸಲೇಂ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದು. ಅಮೆರಿಕ ದಾಳಿಯನ್ನ ಮಾಡಿ ಇರಾನ್ಗೆ ಶಾಂತಿ ಮಂತ್ರವನ್ನ ಜಪಿಸೋದು ಒಂದೇ ನಿಮ್ಮ ಗುರಿಯ ಮೇಲೆ ಅಂತ ಹೇಳಿದ್ರು. ಹೀಗಾಗ್ತಾ ಇದ್ದ ಹಾಗೇನೆ ಇರಾನ್ ರೊಚ್ಚಿಗೆದ್ದು ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ಮಾಡಿದೆ. ಅಮೆರಿಕ ದಾಳಿಯಿಂದ ಕುಗ್ಗದ ಇರಾನ್ ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿಗಳನ್ನು ಪ್ರಯೋಗಿಸಿದ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಸಮಯದ ಹಿಂದಷ್ಟೇ ಅಮೆರಿಕವು ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿತ್ತು. ಅಷ್ಟೇ ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಶಾಂತಿ ಸ್ಥಾಪನೆ ಆಗದೆ ಇದ್ರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾದೀತು ಅಂತ ಇರಾನ್ಗೆ ಎಚ್ಚರಿಕೆಯನ್ನೂ ನೀಡಿದರು. ಆದರೂ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಅಮೆರಿಕದ ದಾಳಿಯಿಂದ ಇರಾನ್ನಲ್ಲಿ ಪರಮಾಣು ಸೋರಿಕೆ ಆಗಿಲ್ಲ ಅಂತ ಸ್ಪಷ್ಟನೆ ಕೊಡೋದ್ರ ಜೊತೆಗೆ ಇಸ್ರೇಲ್ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡಿರೋದು. ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೇಂನಲ್ಲಿ ದೊಡ್ಡ ಸ್ಫೋಟದ ಸದ್ದು ಕೇಳಿ ಇಡೀ ಅಲ್ಲಿ ನೆಲೆಸಿದ್ದಂಥ ಜನ ಓಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟರ ಒಳಗಡೆ ಅಲ್ಲಿನ ಬಿಲ್ಡಿಂಗ್ಸ್ಗಳ ಕಥೆಗೆ ಏನಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಕಟ್ಟಡಗಳು ಇದ್ವಾ ಅನ್ನೋ ಪರಿಸ್ಥಿತಿಗೆ ತಲುಪಿಬಿಟ್ಟಿದೆ. ಬಹಳ ಹಳೆಯ ಕಟ್ಟಡಗಳಿಗೇನೋ ನಶಿಸಿ ಹೋಗ್ತಾ ಇದೆಯೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಈ ಅಟ್ಯಾಕ್ನ ತೀವ್ರತೆ ಇದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯ ಪ್ರಮುಖ ಉಲ್ಬಣದಲ್ಲಿ ಫೋರ್ಡೋ, ನಂಟಾಸ್ ಮತ್ತು ಇಸ್ಫಹಾನ್ ಸೇರಿದಂತೆ ಇರಾನ್ನಲ್ಲಿರುವಂಥ 3 ಪರಮಾಣು ತಾಣಗಳ ಮೇಲೆ ಅಮೆರಿಕ ಅತ್ಯಂತ ಯಶಸ್ವಿ ದಾಳಿಯನ್ನು ಪೂರ್ಣಗೊಳಿಸುತ್ತಿದ್ದಂಥ ಬೆನ್ನಲ್ಲೇ ಇದೀಗ ಇಸ್ರೇಲ್ ಮೇಲೆ ದಾಳಿ ನಡೀತಾ ಇರೋದು. ಹಲವು ಸಾವು ನೋವು ಸಂಭವಿಸಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಟೆಲ್ ಅವೀವ್, ಹೈಫಾ ಮತ್ತು ಜೆರುಸಲೇಂನಲ್ಲಿ ಸ್ಫೋಟಗಳ ಸದ್ದು ಕೇಳಿ ಬರ್ತಾ ಇದೆ. ಇರಾನ್ನ ಇತ್ತೀಚಿನ ದಾಳಿಯಲ್ಲಿ ಸುಮಾರು 25 ಕ್ಷಿಪಣಿಗಳಿದ್ವು ಅಂತ ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಬಲದಿಂದ ಮಾತ್ರ ಶಾಂತಿ ಸ್ಥಾಪಿಸೋಕೆ ಸಾಧ್ಯ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು. ಟ್ರಂಪ್ ಸಹಾಯ ಮಾಡ್ತಾ ಇದ್ದ ಹಾಗೇನೆ ಇಸ್ರೇಲ್ ಇದನ್ನು ಹೇಳಿತ್ತು. على ماما